ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ ನಲ್ಲಿ. ಕೆಲ ದಿನದಿಂದ ಸಂಜೆ ಆಗ್ತಾನೆ ಸಿಲಿಕಾನ್ ಸಿಟಿಯಲ್ಲಿ ವರುಣ ಎಂಟ್ರಿ ಆಗ್ತಿದ್ದಾನೆ. ಹೀಗಾಗಿ ಸಂಚಾರ ನಿಧಾನವಾಗ್ತಿದ್ದು ಸಿಲಿಕಾನ್ ಸಿಟಿ ಮಂದಿ ಮೆಟ್ರೋ ಪ್ರಯಾಣದ ಮೊರೆ ಹೋಗಿದ್ದಾರೆ. ಇದರಿಂದ ಕಳೆದ ಆಗಸ್ಟ್ 6ರಂದು 12 ವರ್ಷದ ದಾಖಲೆ ಬ್ರೇಕ್ ಆಗಿದ್ದು ಒಂದೇ ದಿನ ಮೆಟ್ರೋದಲ್ಲಿ 8.1 ಲಕ್ಷ ಜನ ಪ್ರಯಾಣ ಮಾಡಿದ್ದಾರೆ. ಅಂದಹಾಗೆ ಪೀಕ್ ಅವರ್ಸ್ ನಲ್ಲಿ ಮೆಟ್ರೋದಲ್ಲಿ ನಿಲ್ಲೋಕೆ ಜಾಗವಿಲ್ಲ. ಹೀಗಾಗಿ ಹೆಚ್ಚುವರಿ ರೈಲಿನ ವ್ಯವಸ್ಥೆ ಮಾಡಿ ಅಂತ ಪ್ರಯಾಣಿಕರು ಒತ್ತಾಯ ಮಾಡ್ತಿದ್ದಾರೆ. ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಅದ್ಧೂರಿಯಾಗಿ ಸೆಟ್ಟೇರಿದೆ. ನಟ ಯಶ್ ಅಭಿಮಾನಿ ಸುನಿಲ್ ಎಂಬಾತನ ಕೈಯಲ್ಲಿ ಸಿನಿಮಾಗೆ ಕ್ಲಾಪ್ ಮಾಡಿಸಿದ್ದು ಎಲ್ಲರ ಗಮನ ಸೆಳೆಯುವಂತಿತ್ತು. ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ಸುನಿಲ್ ನಟ ಯಶ್ ಅವರ ಅಭಿಮಾನಿಯಾಗಿದ್ರು. ಅತ್ತ ಸುನಿಲ್ ಕಂಡ್ರೆ ಯಶ್ಗೂ ಪ್ರೀತಿ ಇತ್ತು. ಈ ಕಾರಣಕ್ಕಾಗಿ ರಾಖಿ ಭಾಯ್ ಫ್ಯಾನ್ ಕೈಯಲ್ಲಿ ಕ್ಲಾಪ್ ಮಾಡಿಸಿದ್ದಾರೆ. ಆಗಸ್ಟ್ 14ರಂದು ಕಲಾವಿದರ ಸಂಘದಲ್ಲಿ ವಿಶೇಷ ಹೋಮ ಹವನ ಪೂಜೆ ನಡೆಸೋಕೆ ತೀರ್ಮಾನ ಮಾಡಲಾಗಿದೆ. ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ನೇತೃತ್ವದಲ್ಲಿ ಪೂಜೆ ನಡೆಯಲಿದ್ದು ಸ್ಯಾಂಡಲ್ವುಡ್ನ ಹಲವು ಕಲಾವಿದರು ಭಾಗಿಯಾಗಲಿದ್ದಾರೆ. ಇನ್ನು ಚಿತ್ರರಂಗದ ಸಂಕಷ್ಟ ನಿವಾರಣೆಗಾಗಿ ಹೋಮ ಹವನ ಮಾಡಲಾಗ್ತಿದೆ ಅನ್ನೋ ಚರ್ಚೆ ಶುರುವಾಗಿತ್ತು. ಬಳಿಕ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್, ಇಂಡಸ್ಟ್ರಿ ಒಳಿತಿಗಾಗಿ ಕಲಾವಿದರ ಸಂಘದಲ್ಲಿ ಪೂಜೆ ಇದೆ, ಇದಕ್ಕೂ ದರ್ಶನ್ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.